ನೋಡ್ರಿ, ನಾ ಹಿಂದೆ ಕೂಡ ಹೇಳಿದ್ದೆ, ಇದು ಸ್ಮೂತ್ ಆಗಿ ನಡೆಯುದಿಲ್ಲ, ಗದ್ದಲ ಆಕೇತ್ ಅಂತ ಹೇಳಿ. ಸಿದ್ದರಾಮಯ್ಯನವರು ತಾವು ಅತ್ಯಂತ ಸೂಕ್ಷ್ಮವಾಗಿ ನಾವು ರಾಜೀನಾಮೆ ಕೊಟ್ಟೇವೆ ಅಂತ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಈಗ ಹಿಂದಿನಿಂದ ಈ ಆಟ ಆಡಕ್ ಶುರು ಮಾಡ್ಯಾರ. ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದ ಅವ್ರಿಗೆ ಸಹನೆ ಇಲ್ಲ. ಹಂಗಾಗಿ ಈಗ ಬೇರೆ ಬೇರೆಯವ್ರ ಈ ರೀತಿ ಆಟ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಬೇರೆಯವರು ಆಟ ಆಡ್ತಿದ್ರು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿತ್ತು, ಸಿದ್ದರಾಮಯ್ಯನವರು ಬೇರೆಯವ್ರ ಮೂಲಕ ಆಟ ಆಡ್ತಿದ್ದಾರೆ. ಈ ಆಟ ಹಿಂಗೆ ಕಂಟಿನ್ಯೂ ಆಗೋದು. ಇವ್ರಿಗೆ ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ, ಇವ್ರಿಗೆ ಯಾರಿಗೂ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಈಗ ಜೂನ್ 5ನೇ ತಾರೀಕು ಇವತ್ತು. ಈಗ ನೋಡಿದ್ರೆ ಬರಗಾಲ ಬರುವಂತ ಲಕ್ಷಣಗಳು ಎಲ್ಲ ಕಾಣ್ತಾ ಇದಾವು. ಮುಖ್ಯಮಂತ್ರಿ ಆದವರು, ಮಂತ್ರಿಗಳಾದವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಕೊತಾ ಇದ್ದಾರೆ. ಆದ್ರೆ ಇದನ್ನ ಬಿಟ್ಟೈತಿಲ್ಲ, ತಮ್ಮ ಅಧಿಕಾರದ ಆಸೆಗೆ ನಮ್ಗೆ ಆ ಪೋರ್ಟ್ಫೋಲಿಯೋ ಬೇಕು, ಈ ಪೋರ್ಟ್ಫೋಲಿಯೋ ಬೇಕು, ನಮಗ್ ಸೂಟ್ ಆಗುವಂತ ಅಧಿಕಾರಿಗಳು ಬೇಕು ಅಂತ ಹೇಳಿ ಇವರು ಹೊಡೆದಾಡ್ಕೊಂತ ಕೂತಿದ್ದಾರೆ. ಮಧ್ಯಂತರ ಚುನಾವಣೆ ಆಗುವಂತ ಸಾಧ್ಯತೆ ಐತೆ. ನನಗೇನ್ ಅನ್ಸೋದಿಲ್ಲ, ಅದೇನಾಗುದಿಲ್ಲ. ಇವ್ರು ಹಿಂಗ ತಮ್ಮ ಕಾಯ್ದೆ ಸಂಬಂಧ ಎಷ್ಟಾಕಿದ್ರೆ ಇಟ್ಕೊಂಡು ಕೆಲಸ ಮಾಡ್ಬೇಕಂತ ಎಲ್ಲ ಸಚಿವ ಸ್ಥಾನ ಹಂಚುವಲ್ಲಿ ಸೀನಿಯಾರಿಟಿ ಬರ್ತಾರೆ ಅಂತ ಆರೋಪ ಸರ್. ಆದ್ಮೇಲೆ ಸೀನಿಯರ್ ಎಲ್ಲ ಇವೆಲ್ಲ ಶುರು ನಾ ಹೇಳಿದ್ನಲ್ಲ, ಮುಂದ ಅವ್ರನ್ನ ಬಿಟ್ಟು ಬೇರೆಯವ್ರ ಹಿಂದಿನಿಂದ ಆಟ ಮಾಡ್ತಾರೆ. ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಸರ್. ಮೊದಲಿಂದ ನಾನು ಅವ್ರಿಗೆ ಖರ್ಗೆ ಅವ್ರಿಗೆ ಒಂದ ವಿನಂತಿ ಮಾಡ್ಕೊಂತೀನಿ. ಗೃಹ ಇಲಾಖೆ ಅಂತಂದ್ರೆ ಬಹಳ ಜವಾಬ್ದಾರಿಯುವಂತ ಇಲಾಖೆ, ಎಲ್ಲಾರನ್ನೂ ಸರಿ ಸಮಾನವಾಗಿ ನೋಡ್ಬೇಕಾದಂತ ಇಲಾಖೆ. ನಿಮ್ಗೆ ಯಾರೋ ಮೀಡಿಯಾದವ್ರು ಏನೋ ಉಪಿಸ್ತಾರ ಅಂತ ಹೇಳಿ ಅಥವಾ ನಿಮ್ ಸುತ್ತಮುತ್ತಲ ಇದ್ದವ್ರು ಉಪಿಸ್ತಾರ ಅಂತ ಹೇಳಿ ಒಂದ್ ಯಾವ್ದೋ ಹಳದಿ ಕಣ್ಣಿನಿಂದ ನೀವು ಯಾವ್ದೋ ಒಂದು ಸಂಸ್ಥೆಯನ್ನ ಅಥವಾ ಯಾರನ್ನ ಒಬ್ಬರನ್ನ ನೋಡುವಂತ ಕೆಲಸ ಮಾಡ್ಬೇಕು. ನೀವು ಬಂದು ನಿಜವಾಗಿ ಏನ್ ಕೆಲಸ ಮಾಡ್ತಾ ಇದ್ದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಕೆಲಸ ಮಾಡ್ತಾ ಇದ್ರಿ, ಅದ್ರ ಕಾರ್ಯಕರ್ತರು ಏನ್ ಕೆಲಸ ಮಾಡ್ತಾರ ಅದನ್ನ ನೋಡ್ರಿ. ಆ ರೀತಿಯ ಸಂಸ್ಥೆಗಳಿಗೆ ಸಹಾಯ ಮಾಡುವಂತ ಕೆಲಸ ನೀವು ಮಾಡ್ರಿ. ಆ ರೀತಿಯ ಸಂಸ್ಥೆಗಳನ್ನ ಕಟ್ಟುವಂತ ಕೆಲಸ ನೀವು ಮಾಡ್ರಿ. ಜನರಿಂದ ನಡೆಯುವಂತ ಸಂಸ್ಥೆಗಳಿವಲ್ಲ. ಜನರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕೆಲಸ ಮಾಡ್ತಿದಂದ್ರೆ ಇವತ್ತು ಹುರಿದ್ ಗೆದ್ದು ಕೈ ಜೋಡಿಸ್ತಾರ. ಯಾಕೆ ಜೋಡಿಸ್ತಾರ? ಆ ಸಂಸ್ಥೆ ಅಷ್ಟು ಒಳ್ಳೆ ಕೆಲಸ ಮಾಡ್ತೈತೆ ಅನ್ನೋದಕ್ಕೆ ಆ ರೀತಿ ಕೈ ಜೋಡಿಸ್ತಾರ. ಅದನ್ನು ನೀವು ನೋಡ್ರಿ. ನಮ್ಮ ವೈರಿಯಲ್ಲಿ ಕೂಡ ಏನು ಒಳ್ಳೆ ಗುಣ ಇರ್ತೈತೆ ಅದನ್ನ ನಾವು ನೋಡಿ ಕಲಿಬೇಕಂತ ಹೇಳ್ತಾರೆ ದೊಡ್ಡವರು. ಆ ರೀತಿ ನಿಮ್ಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಬಗ್ಗೆ ನಿಮ್ ಕಾಂಗ್ರೆಸ್ ಪಕ್ಷದವ್ರಿಗೆ ನಿಮ್ಗೆ ವಿರೋಧ ಇರ್ಬೋದು. ಆದ್ರೆ ಯಾವ್ದೋ ಒಂದು ಸಂಸ್ಥೆ ಒಳ್ಳೆ ಕೆಲಸ ಮಾಡಾಕತ್ತಂತೆ, ಒಂದು ಜನರ ಒಳ್ಳೆ ಕೆಲಸ ಮಾಡಾತಾರ, ಅದನ್ನ ನೋಡಿ ತಿಳ್ಕೊಳ್ಳೋದ್ ಮಾಡ್ರಿ. ಈ ರೀತಿ ಹಳದಿ ಕಾಮಲೆ ಕಣ್ಣಿನಿಂದ ನೋಡಕ್ ಹೋಗ್ಬೇಡಿ.